ಕನಕಪುರ ತಾಲೂಕಿನ ಕಸಬಾ ಹೋಬಳಿಗೆ ಸೇರಿದ ಶಿವನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಶನೇಶ್ವರ ಸ್ವಾಮಿಯ ವಾರ್ಷಿಕೋತ್ಸವವನ್ನು ಫೆಬ್ರವರಿ 21ರಿಂದ 23ರವರೆಗೆ 3 ದಿನಗಳ ಕಾಲ ಹಮ್ಮಿಕೊಳ್ಳಲಾಗಿದೆ ಎಂದು ಶಿವಶಂಕರ ಸ್ವಾಮಿಗಳು ತಿಳಿಸಿದ್ದಾರೆ. ಶ್ರೀ ಶನೇಶ್ವರ ಸ್ವಾಮಿಯ ವಾರ್ಷಿಕೋತ್ಸವದ ಅಂಗವಾಗಿ ಮೊದಲನೆಯ ದಿನ ಗೋಧೂಳಿ ಲಗ್ನದಲ್ಲಿ ಗಂಗಾ ಪೂಜೆ, ಧ್ವಜಾರೋಹಣ, ಆದಿತ್ಯಾದಿ ನವಗ್ರಹ ಹೋಮಗಳು ನೆರವೇರಲಿವೆ. ಹಾಗೆ ಎರಡನೇ ದಿನ ಬೆಳಗ್ಗೆ 6:15ರಿಂದ 6:55 ಒಳಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶ್ರೀ ಶನೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ, ಗಣಪತಿ ಹೋಮ, ನವಗ್ರಹ ಹೋಮ, ಮಹಾಮೃತ್ಯುಂಜಯ ಹೋಮ, ಗಾಯತ್ರಿ ಹೋಮ, ರುದ್ರ ಹೋಮ, ನಂದಿ ಮಹಾ ಶನೇಶ್ವರ ಮಹಾಯಾಗ ಹಾಗೂ ಪ್ರತ್ಯಂಗಿನಿ ಹೋಮವನ್ನು ಹಮ್ಮಿಕೊಳ್ಳಲಾಗಿದೆ. ಬೆಳಗ್ಗೆ 10:15ರಿಂದ 11:30 ಒಳಗೆ ಪೂರ್ಣಾಹುತಿ ನಡೆಯಲಿದೆ. ಬೆಳಿಗ್ಗೆ 11:45ಕ್ಕೆ ಬಲಿ ಪೂಜೆ, ಮಧ್ಯಾಹ್ನ 12 ಗಂಟೆಗೆ ಬಿಲ್ವ ಅಷ್ಟೋತ್ತರ, ಕುಂಕುಮಾರ್ಚನೆ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ನಡೆಯಲಿದೆ. ಮೂರನೆಯ ದಿನ ಫೆಬ್ರವರಿ 23ರಂದು ಸೋಮವಾರ ಬೆಳಿಗ್ಗೆ 5:30ರಿಂದ 6:30 ಗಂಟೆಯೊಳಗೆ ಸಲ್ಲುವ ಶುಭ ಬ್ರಾಹ್ಮಿ ಮುಹೂರ್ತದಲ್ಲಿ ಪಂಚಾಮೃತ ಅಭಿಷೇಕ, ಬೆಳಗ್ಗೆ 6:55ರಿಂದ 7:30 ಒಳಗೆ ಗಿರಿಜಾ ಕಲ್ಯಾಣೋತ್ಸವ, ರಾಜೋಪಚಾರ, ಅಷ್ಟೋತ್ತರ, ಕುಂಕುಮಾರ್ಚನೆ, ಶತನಾಮಾವಳಿ ಸಹಿತ ಪೂಜಾ ವಿಧಿ ವಿಧಾನಗಳ ನಂತರ ಮಹಾಮಂಗಳಾರತಿ ನಡೆಯಲಿದೆ. ಬೆಳಗ್ಗೆ 9:30ಕ್ಕೆ ಶ್ರೀ ದೇಗುಲ ಮಠದ ಡಾಕ್ಟರ್ ಮುಮ್ಮಡಿ ನಿರ್ವಾಣ ಮಹಾಸ್ವಾಮಿಗಳ ಪಾದಪೂಜಾ ಕಾರ್ಯಕ್ರಮ, 12 ಗಂಟೆಗೆ ತೀರ್ಥ ಪ್ರಸಾದ ವಿನಿಯೋಗವಾಗಲಿದೆ. ಈ ಸಂದರ್ಭದಲ್ಲಿ ಶಿವನಹಳ್ಳಿಯ ಸುತ್ತಮುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡು ಶ್ರೀ ಶನೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂತೆ ಶ್ರೀಮಠದ ಪೀಠಾಧ್ಯಕ್ಷರಾದ ಶ್ರೀ ಶಿವಶಂಕರ ಸ್ವಾಮಿಗಳು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಿವನಹಳ್ಳಿಯ ಚಂದ್ರು ಒಳಗೊಂಡಂತೆ ಶಿವರುದ್ರ ಸ್ವಾಮಿ, ಪುಟ್ಟಸ್ವಾಮಿ, ಪ್ರಕಾಶ್, ವೀರಭದ್ರಯ್ಯ ಉಪಸ್ಥಿತರಿದ್ದರು. ಕನಕಪುರ ಶಿವನಹಳ್ಳಿಯಲ್ಲಿ ಸ್ವಾಮಿ ಶನೇಶ್ವರ ಸ್ವಾಮಿ ನೆಲೆಗೊಂಡಿರುವ ಕಾರ್ಯಕ್ರಮ ವಾರ್ಷಿಕೋತ್ಸವವನ್ನು ನಾವು ಪ್ರತಿ ವರ್ಷ ಮಾಡ್ತೇವೆ. ಈ ವರ್ಷವೂ ಕೂಡ ಮಾಮೂಲಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಪ್ರಾರಂಭ ಮಾಡಿದ್ದೇವೆ. ಭಕ್ತ ಮಹರ್ಷಿಗಳವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಬಂದು ಶನಿವಾರ ಗೋಧೂಳಿ ಲಗ್ನದಲ್ಲಿ ಕಾರ್ಯಕ್ರಮ ಇದೆ, ಧ್ವಜಾರೋಹಣ ಇದೆ, ಮತ್ತು ಭಾನುವಾರ ಹೋಮ ಇದೆ, ರುದ್ರಾಭಿಷೇಕ, ಕುಂಭಾಭಿಷೇಕ ಎಲ್ಲ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿದ್ದೀವಿ. ಸೋಮವಾರ ಬೆಳಗಿನ ಜಾವ 7:15ಕ್ಕೆ 7:30ಕ್ಕೆ ಗಿರಿಜಾ ಕಲ್ಯಾಣೋತ್ಸವವನ್ನು ಏರ್ಪಾಡು ಮಾಡಿದ್ದೀವಿ. ಭಕ್ತ ಮಹೇಶರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಆಶೀರ್ವಾದ ಪಡಬೇಕು ಎಂದು